ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಕೊನೆವರೆಗೂ ಇದ್ದು ಫಸ್ಟ್ ರನ್ನರ್ ಅಪ್ ಆಗಬೇಕಂತಂದ್ರೆ ಕಾರಣ ಒಂದು ಅವ್ರ ಮಾತು, ಇನ್ನೊಂದು ಅವರ ನಡತೆ. ಇದೆರಡನ್ನೂ ಕೂಡ ಕರ್ನಾಟಕದ ಜನ ಅತಿ ಹೆಚ್ಚಿನದಾಗಿ ಮನರಂಜನೆಯನ್ನ ತೆಗೆದುಕೊಂಡ್ರು, ಮತ್ತೆ ಅವರನ್ನ ಪ್ರೀತಿಸಲು ಶುರು ಮಾಡಿದ್ರು. ಅವರು ಗೆಲ್ಲಲೇಬೇಕು ಅಂತ ಹೇಳಿ ಶಪಥ ಮಾಡ್ತಾ ಇದ್ರು. ಕೊನೆಯದಾಗಿ ಅವರು ಫಸ್ಟ್ ರನ್ನರ್ ಅಪ್ ಆಗೋವರೆಗೂ ಕೂಡ ಕರ್ನಾಟಕದ ಜನತೆ ರಕ್ಷಿತಾ ಶೆಟ್ಟಿಯ ಬೆನ್ನಿಗೆ ನಿಂತ್ಕೊಂಡಿದ್ರು. ಅಷ್ಟೊಂದು ಅಭಿಮಾನಿಗಳ ಹೊಳೆ ಇತ್ತು, ಮತ್ತೆ ಅಷ್ಟೊಂದು ಸಪೋರ್ಟ್ ಅವ್ರ ಜೊತೆಗಿತ್ತು. ಈಗ ಬಿಗ್ ಬಾಸ್ ಮುಗ್ದು ಹೋಗ್ಬಿಟ್ಟಿದೆ, ಆದ್ರೂ ಸಹಿತ ರಕ್ಷಿತಾ ಶೆಟ್ಟಿ ಮತ್ತೆ ಚರ್ಚೆಯಲ್ಲಿದ್ದಾರೆ, ಮತ್ತೆ ಸದ್ದು ಸುದ್ದಿಯಲ್ಲಿದ್ದಾರೆ. ಏನ್ ಮಾತಾಡಿದ್ರು ಅಂತ ಅಂದ್ರೆ, ವರ್ತೂರ್ ಸಂತೋಷ್ ಅವ್ರನ್ನ ವರ್ತೂರ್ ಸಂತೂರ್ ಅಂದ್ಬಿಟ್ರು. ಮಲ್ಲಿಗೆಗಿಂತ ಬಲು ಅಂದ ನೀನು ಅನ್ನಲು ಹೋಗಿ ಹನುಮಂತನಿಂದ ಅಂತ ಹೇಳಿ ಕಳೆದ ಸೀಸನ್ನ ವಿನ್ನರ್ನ ನೆನಪಿಸ್ಕೊಂಡ್ರು. ಇನ್ನೊಂದು ಕಡೆಗೆ ಕರಿಬಸಯ್ಯ ಅವರನ್ನ ಕರಿಬೇವು ಸೊಪ್ಪು ಅಂತ ಹೇಳಿ ಕರಿಬಸಯ್ಯ ಅವರನ್ನು ಕೂಡ ವೈರಲ್ ಸ್ಟಾರ್ ಮಾಡಿಬಿಟ್ರು. ಸೊ ಇದೇ ರೀತಿಯಾಗಿ ಅವರ ಮಾತಿನ ಮೂಲಕ ಮತ್ತೆ ವೈರಲ್ ಆಗ್ತಿದ್ದಾರೆ. ಸೊ ಈಗ ಜನ ಏನು ನಿರೀಕ್ಷೆ ಮಾಡ್ತಿದ್ದಾರೆ ಅಂತಂದರೆ, ರಕ್ಷಿತಾ ಶೆಟ್ಟಿ ಮುಂದೆ ಗಿಲ್ಲಿಗೆ ಏನಂತ ಕರಿಬೋದು, ಕಾವ್ಯಗೆ ಏನಂತ ಕರಿಬೋದು, ಅಶ್ವಿನಿ ಗೌಡ ಅವರನ್ನ ಏನಂತ ಮುಂದೆ ಹೊಸ ಹೆಸರನ್ನು ಇಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಹಾಗಾದರೆ ಏನೇ ನಡೀತಾ ಇದೆ ಸದ್ಯಕ್ಕೀಗ ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾ ಶೆಟ್ಟಿಯ ಹವಾ ಹೇಗಿದೆ, ಯಾವ ರೀತಿ ಚರ್ಚೆಯಲ್ಲಿದ್ದಾರೆ? ಇನ್ನೊಂದು ನಿಮಗೆ ಗೊತ್ತು, ರಕ್ಷಿತಾ ಶೆಟ್ಟಿ ವರ್ತೂರ್ ಸಂತೋಷ್ ಅವರಿಗೆ ಹಸುಗಳನ್ನು ಕೊಡಿ ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿದ್ದಾರಂತೆ. ಇದೆಲ್ಲದರ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಸ್ ವೀಕ್ಷಕರೇ, ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಅವ್ರಿಗೆ ಭಾಷೆಯ ಸಮಸ್ಯೆ ಇತ್ತು, ಈಗಲೂ ಕೂಡ ಭಾಷೆಯ ಸಮಸ್ಯೆ ಇದೆ. ಆದರೆ ಅವರು ಆರಂಭದಲ್ಲಿ ಕಾಲಿಟ್ಟಾಗ ಅಷ್ಟಾಗಿ ಅವರಿಗೆ ಕನ್ನಡದ ಮಾತುಗಳು, ಒಂದಿಷ್ಟು ಪದಗಳು ಅವರ ನಾಲಿಗೆಯಿಂದ ಸ್ಪಷ್ಟವಾಗಿ ಮಾತನಾಡಲಿಕ್ಕೆ ಆಗ್ತಾನೇ ಇರಲಿಲ್ಲ, ನಾಲಿಗೆ ಹೊರಳ್ತಾ ಇರಲಿಲ್ಲ ಅವರಿಗೆ. ಸೊ ತುಂಬ ಅಂದರೆ ತುಂಬ ಕಠಿಣ ಅನಿಸ್ತಾ ಇತ್ತು. ಆದರೂ ಸಹಿತ ಶತಾಯಗತಾಯ ಅವರು ಪ್ರಯತ್ನ ಪಡ್ತಾಯಿದ್ರು. ಅವರ ಪ್ರಯತ್ನಕ್ಕೆ ಕನ್ನಡಿಗರ ಹೃದಯ ಮಿಡಿತಾ ಇತ್ತು. ಅವರಿಗೆ ಭಾರಿ ಅಂದರೆ ಅವರ ನಿರೀಕ್ಷೆಗೂ ಮೀರಿ, ಅಂದರೆ ರಕ್ಷಿತಾ ಶೆಟ್ಟಿಯ ಒಂದು ನಿರೀಕ್ಷೆಗೂ ಮೀರಿ ಅತಿ ಹೆಚ್ಚಿನ ಅಭಿಮಾನಿಗಳನ್ನು ಅವರು ಹೊಂದಲು ಕಾರಣ ಆಯಿತು. ಅಷ್ಟೊಂದು ಸಪೋರ್ಟ್ ರಕ್ಷಿತಾ ಶೆಟ್ಟಿಗೆ ಸಿಕ್ತು ಅಂತಂದರೆ ತಪ್ಪಿಲ್ಲ. ಯಾಕಂತಂದರೆ ಅವರೊಂದೇನೋ ಹೇಳಕ್ಕೆ ಹೋಗ್ತಾ ಇದ್ರು, ಅದು ಇನ್ನೊಂದೇನೋ ಕಾನ್ವರ್ಜೇಷನ್ ಆಗಿಬಿಡೋದು, ಮತ್ತು ಇನ್ನೊಂದೇನೋ ಇವ್ರ ಬಾಯಿಂದ ಇವರು ಅಂದರೆ ತಪ್ಪಾಗಿ ಮಾತನಾಡೋ ಕಾರಣಕ್ಕಾಗಿ ಅದು ಇನ್ನೊಂದೇನೋ ಒಂದು ಅರ್ಥ ಕೊಟ್ಟು ಬಿಡೋದು. ಸೊ ಆಗ ಕಂಪ್ಲೀಟ್ ಫುಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಆಗಿಬಿಡೋರು ರಕ್ಷಿತಾ ಶೆಟ್ಟಿ. ಹಾಗಾಗಿ ರಕ್ಷಿತಾ ಶೆಟ್ಟಿಯ ಮಾತು ಅಂತಂದರೆ ಕರ್ನಾಟಕದ ಜನತೆಗೆ ಇಷ್ಟ ಆಗ್ತಾಯಿತ್ತು. ಅವರು ತಪ್ಪಾಗಿ ಮಾತಾಡ್ತಾರೆ ಅಂತ ಹೇಳಿ ತಪ್ಪಾಗಿ ಮಾತನಾಡೋರಿಗೆ ಬೆನ್ನಿಗೆ ನಿಂತ್ಕೊಂಡ್ರು ಅಂತ ಅಲ್ಲ, ಅವ್ರು ಏನಂತಂದರೆ ರಕ್ಷಿತಾ ಶೆಟ್ಟಿ ಮಾತನಾಡಲು ಪ್ರಯತ್ನ ಪಡ್ತಿದ್ರು. ಅದು ತಪ್ಪೋ ಒಪ್ಪೋ, ಬಟ್ ಪ್ರಯತ್ನ ಪಡ್ತಿದ್ರಲ್ಲ, ಆ ಪ್ರಯತ್ನಕ್ಕೆ ಕರ್ನಾಟಕದ ಜನರ ಮನಸ್ಸನ್ನು ಅವರು ಗೆಲ್ಲಲಿಕ್ಕೆ ಕಾರಣ ಆಯಿತು. ಇದೊಂದು ವಿಷಯ. ಆದರೆ ಸೊ ನೀವು ಗೊತ್ತಿದೆ, ಎಂಟೈರ್ ಸೀಸನ್ ಬಗ್ಗೆ ನಾವೀಗ ಮತ್ತೆ ರಿಪೀಟ್ ಮಾತಾಡೋದೇ ಬೇಡ. ಎಷ್ಟು ಚೆನ್ನಾಗಿ ಅವರ ಆಟ ಆಡಿದ್ರು, ಅವರ ಮಾತು ಹೇಗಿತ್ತು, ಎಲ್ಲಿ ಯಾರಿಗೆ ಹೆಂಗೆ ಪಂಚ್ ಡೈಲಾಗ್ ಕೊಡಬೇಕು, ಯಾರಿಗೆ ಹೆಂಗೆ ಏಟಿಗೆ ಎದುರೇಟ್ ಕೊಡಬೇಕು, ಯಾರಿಗೆ ಹೆಂಗೆ ಮಾತಾಡಬೇಕು, ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಯಾವ ರೀತಿಯಾಗಿ ಇರಬೇಕು, ರಘು ಮತ್ತು ಗಿಲ್ಲಿ, ಮಾಳು, ಒಂದಷ್ಟು ಜನಗಳ ಜೊತೆಗೆ ರಕ್ಷಿತಾ ಶೆಟ್ಟಿಯ ಅವಿನಾಭಾವ ಸಂಬಂಧ ಹೇಗಿತ್ತು, ಇದೆಲ್ಲದರ ಬಗ್ಗೆ ಕೂಡ ನೀವು ನೋಡಿದ್ದೀರಿ, ಎಂಜಾಯ್ ಮಾಡಿದ್ದೀರಿ. ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾ ಶೆಟ್ಟಿಯ ಹೆಸರು ಮತ್ತೆ ತಳಕಾಕೊಳ್ತಾ ಇದೆ. ಕಾರಣ ಇಷ್ಟೇ, ಅವರು ಇಂಟರ್ವ್ಯೂಗಳಲ್ಲಿ ಕೊಡ್ತಾ ಇರುವಂತಹ ಸಂದರ್ಶನದಲ್ಲಿ ಒಂದಷ್ಟು ಮಾತುಗಳನ್ನು ಹೇಳಲಿಕ್ಕೆ ಹೋಗಿ ಅವರ ಬಾಯಿಂದ ಬೇರೆ ಅರ್ಥವೇ ಹೊರಡ್ತಾ ಇದೆ. ಅಂದರೆ ನೋಡಿ, ಇತ್ತೀಚೆಗೆ ಅವರು ಅಂತಂದರೆ ಬಿಗ್ ಬಾಸ್ ಕಾರ್ಯಕ್ರಮ ಮುಗಿದ ನಂತರ ಎಲ್ಲ ಚಾನಲ್ನವರು ಅವ್ರನ್ನ ಇಂಟರ್ವ್ಯೂ ಮಾಡೋದು ವಾಡಿಕೆ. ಸೊ ಅದರಂತೆ ಮೊದಲನೇದಾಗಿ ಅವ್ರನ್ನ ಇಂಟರ್ವ್ಯೂ ಮಾಡೋ ಸಮಯದಲ್ಲಿ ಕರಿಬಸಯ್ಯ ಅಂದರೆ ಏನು ನಿಮ್ಮ ಪ್ರಕಾರ ಅಂತ ಹೇಳಿ ರ್ಯಾಪಿಡ್ ಫೈರ್ ಕ್ವಶನ್ ಕೇಳಿದಾಗ ಅವರ ಹೆಸರನ್ನು ಕರಿಬೇವು ಸೊಪ್ಪು ಅಂತ ಹೇಳಿಬಿಟ್ರು. ಅದು ಸಖತ್ ವೈರಲ್ ಆಗ್ಬಿಡ್ತು. ಕರಿಬಸಯ್ಯ ಅವರಿಗೆ ಅದು ಯಾವ ರೀತಿಯಾಗಿ ಪ್ಲಸ್ ಆಯಿತು ಅಂತಂದರೆ, ಅಂದರೆ ರಕ್ಷಿತಾ ಶೆಟ್ಟಿ ತಪ್ಪಾಗಿ ಮಾತನಾಡಿದ್ದು ಕರಿಬಸಯ್ಯ ಅವರಿಗೆ ಪ್ಲಸ್ ಆಯಿತು. ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಕರಿಬಸಯ್ಯ ಅವರು ಬರೀ ಒಂದು ವಾರ ಅಷ್ಟೇ ಇದ್ರಲ್ವಾ. ಸೊ ಅವರಿಗೆ ಅಷ್ಟಾಗಿ ಮೈಲೇಜ್ ಸಿಗಲಿಲ್ಲ, ಯಾರು ಈ ವ್ಯಕ್ತಿ ಅನ್ನೋದು ಕೂಡ ಗೊತ್ತಾಗಲಿಲ್ಲ, ಮತ್ತು ಅವರ ವ್ಯಕ್ತಿತ್ವವನ್ನು ತಿಳಿದುಕೊಳ್ಳುವಷ್ಟರಲ್ಲಿ, ಅವ್ರ ಬಗ್ಗೆ ಪರಿಚಯ ಮಾಡಿಕೊಳ್ಳುವಷ್ಟರಲ್ಲಿ ಅವರು ಮನೆಯಿಂದ ಎಕ್ಸಿಟ್ ಆಗಿಬಿಟ್ರಲ್ವಾ. ಸೊ ಹಾಗಾಗಿ ಕರಿಬಸಯ್ಯ ಅಂತಂದರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅನ್ನೋದನ್ನು ಹೊರತಾಗಿ ಅವ್ರ ಬಗ್ಗೆ ಜನಗಳಿಗೆ ಅಷ್ಟಾಗಿ ಏನು ಗೊತ್ತೇ ಇರಲಿಲ್ಲ. ಸೊ ಈ ಬಿಗ್ ಬಾಸ್ ಮುಗಿದ ನಂತರ ರಕ್ಷಿತಾ ಶೆಟ್ಟಿ ಕೊಡುವ ಇಂಟರ್ವ್ಯೂಗಳಲ್ಲಿ ಕರಿಬಸಯ್ಯ ಅವರನ್ನು ಕರಿಬೇವು ಸೊಪ್ಪು ಅಂತ ಅಂದಾಗ
ಕರಿಬಸಯ್ಯ ಅವರು ಅವ್ರ ಬಗ್ಗೆ ಬೇಜಾರು ಮಾಡ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಖುಷಿ ಪಟ್ಟರು, ಮತ್ತು ಅವ್ರಿಗೆ ಕಂಗ್ರಾಟ್ಸ್ ಹೇಳಿದರು, ಆಮೇಲೆ ಥ್ಯಾಂಕ್ ಯು ಸೋ ಮಚ್ ಅಂತ ಧನ್ಯವಾದ ಹೇಳಿದರು ಅವರಿಗೆ ನನ್ನನ್ನು ವೈರಲ್ ಮಾಡಿದ್ದಕ್ಕೆ. ಮತ್ತು ಜನ ನನಗೆ ಈಗ ಗುರುತಿಸ್ತಾ ಇದ್ದಾರೆ, ಪ್ರೀತಿಸ್ತಾ ಇದ್ದಾರೆ. ಆ ಪ್ರೀತಿ ಸಿಗಬೇಕು ಅಂತಂದರೆ ರಕ್ಷಿತಾ ಶೆಟ್ಟಿ ಕಾರಣ ಅಂತ ಹೇಳಿ ಆ ರೀತಿಯಾದಂತಹ ಒಂದು ಬದಲಾವಣೆ ಮತ್ತೊಂದು ಬೆಳವಣಿಗೆ ಕೂಡ ಆಯಿತು. ಅಂದರೆ ನೋಡಿ, ರಕ್ಷಿತಾ ಶೆಟ್ಟಿ ಮಾತನಾಡಿರುವಂತಹ ತಪ್ಪಾದ ಮಾತು ಒಬ್ಬರ ಜೀವನಕ್ಕೆ ಒಳ್ಳೆಯದಾಯಿತು ಅಂತಂದರೆ ಅರ್ಥ ಮಾಡ್ಕೊಳ್ಳಿ ರಕ್ಷಿತಾ ಶೆಟ್ಟಿಯ ಮಾತು ಅದೆಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳಿ. ಇನ್ನೊಂದು ಕಡೆಗೆ ಒಂದು ಕಾರ್ಯಕ್ರಮದಲ್ಲಿ ರಕ್ಷಿತಾ ಶೆಟ್ಟಿ ಕಡೆಯಿಂದ ಹಾಡು ಹೇಳಿಸ್ತಿರ್ತಾರೆ. ಆಗ ಅವರ ಫೇವ್ರೆಟ್ ಸಾಂಗ್ ನಿಮಗೆ ಗೊತ್ತಿದೆ, ಪ್ರೇಮ ಚಂದ್ರಮ ಇದೊಂದು ಸಾಂಗು. ಅದಲ್ಲದೆ ಸೇವಂತಿಗೆ ಸೇವಂತಿಗೆ ಈ ಹಾಡಿದೆ ಅಲ್ಲ, ಈ ಎರಡು ಹಾಡನ್ನು ತುಂಬ ಅವರು ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಈ ಹಾಡನ್ನು ಹೇಳಲಿಕ್ಕೂ ಕೂಡ ಅವರು ಇಷ್ಟಪಡ್ತಾರೆ. ಮತ್ತು ಆ ಹಾಡಿನ ಒಂದಷ್ಟು ಪದಗಳನ್ನು ಮಾತ್ರ ಅವರು ಕಲ್ತ್ಕೊಂಡಿದ್ದಾರೆ, ಒಂದಷ್ಟು ಸಾಲುಗಳನ್ನು ಪಲ್ಲವಿನ ಕಲ್ತ್ಕೊಂಡಿದ್ದಾರೆ ಅಂತಂದರೆ ತಪ್ಪಿಲ್ಲ. ಸೊ ಒಂದು ವೇದಿಕೆ ಮೇಲೆ ಈ ಸೇವಂತಿಗೆ ಹಾಡು ಹೇಳುವಾಗ ನೋಡಿ, ಮಲ್ಲಿಗೆಗಿಂತ ಬಲು ಅಂದ ನೀನು ಅಂತ ಹೇಳಲಿಕ್ಕೆ ಹೋಗಿ ಮಲ್ಲಿಗೆಗಿಂತ ಬಲು ಅಂದ ರಿಟೇಕ್ ನೋಡಿ, ಮಲ್ಲಿಗೆಗಿಂತ ಬಲು ಅಂದ ನೀನು ಅಂತ ಹೇಳಲಿಕ್ಕೆ ಹೋಗಿ ಹನುಮಂತನಿಂದ ಅಂತ ಹೇಳಿ ಕಳೆದ ಸೀಸನ್ ವಿನ್ನರ್ ಹನುಮಂತ ಲಮಾನಿ ಅವರನ್ನು ನೆನಪಿಸ್ಕೊಂಡ್ರು. ಸೊ ಹನುಮಂತ ಲಮಾನಿ ಅವರು ಕೂಡ ರಕ್ಷಿತಾ ಶೆಟ್ಟಿಯ ಮಾತಿನಿಂದಾಗಿ, ಅವರ ತಪ್ಪಾದ ಮಾತಿನಿಂದಾಗಿ ಅವರು ಮತ್ತೆ ವೈರಲ್ ಆಗಕ್ಕೆ ಶುರುವಾಯಿತು. ಸೊ ಹನುಮಂತ ಲಮಾನಿನ ಅಂದರೆ ಈ ಸೀಸನ್ ಬಂದ ನಂತರ ಗಿಲ್ಲಿಯ ಹಾವಳಿ, ರಕ್ಷಿತಾ ಶೆಟ್ಟಿಯ ಹಾವಳಿಯ ಮಧ್ಯೆ ಹನುಮಂತ ಲಮಾನಿ ಒಂದಷ್ಟು ಮರೆತು ಹೋಗ್ಬಿಟ್ಟಿದ್ರಪ್ಪ ಅವರು ಅನ್ನೋ ರೀತಿಯಾಗಿತ್ತು. ಈ ರಕ್ಷಿತಾ ಶೆಟ್ಟಿಯ ಕೃಪೆಯಿಂದ ಅವರು ಕೂಡ ಮತ್ತೆ ಮುನ್ನೆಲೆಗೆ ಬಂದರು. ಅದಷ್ಟೇ ಅಲ್ಲ, ವರ್ತೂರ್ ಸಂತೋಷ್ ಅವರ ವಿಚಾರ ನೀವು ನೋಡಿ ವರ್ತೂರ್ ಸಂತೋಷ್ ಅವ್ರದ್ದು ಒಂದಿಷ್ಟು ಹೇಳ್ಬಿಡ್ತೀನಿ. ಅವರು ಒಂದು ಪ್ರಾಮಿಸ್ ಮಾಡಿರ್ತಾರೆ, ಈ ಬಿಗ್ ಬಾಸ್ ಕಾರ್ಯಕ್ರಮ ಶುರು ಆಗೋಕ್ಕಿಂತ ಪೂರ್ವದಲ್ಲಿ ಯಾರು ಫಸ್ಟ್ ರನ್ನರ್ ಅಪ್ ಬರ್ತಾರಲ್ಲ ಅವ್ರಿಗೆ ನಾನು 10 ಲಕ್ಷ ಕೊಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ರು ಅವರು. ಅಂದರೆ ಅವ್ರದ್ದು ಕೂಡ ಒಂದಷ್ಟು ಡಿಮ್ಯಾಂಡ್ ಇತ್ತು. ಅಂದರೆ ಹಳ್ಳಿಕಾರ ಹಸುಗಳನ್ನು ತೆಗೆದುಕೊಂಡು ನಾನು ವೇದಿಕೆ ಮೇಲೆ ಬರ್ತೀನಿ, ಆ ರೀತಿಯ ಅವಕಾಶವನ್ನು ಕೊಟ್ಟರೆ ನಾನು 10 ಲಕ್ಷ ಫಸ್ಟ್ ರನ್ನರ್ ಅಪ್ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿ ಅವರು ಹೇಳಿದರು. ಸೊ ಆದರೆ ಬಿಗ್ ಬಾಸ್ ಕಾರ್ಯಕ್ರಮದ ತಂಡ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಅಂದರೆ ಆ ಒಂದು ಕಾರ್ಯಕ್ರಮ ಅಷ್ಟೊಂದು ವಿಜೃಂಭಣೆಯಿಂದ ನಡೆಯುವಂಥ ಸಂದರ್ಭದಲ್ಲಿ ತುಂಬ ಜಂಗುಳಿ ಇರುತ್ತೆ, ಮತ್ತು ಹೊರಗಡೆ ಕೂಡ ಆ ಸಮಯದಲ್ಲಿ ಅದೆಷ್ಟು ಕ್ರೌಡ್ ಇರುತ್ತೆ, ಅದೆಷ್ಟು ಜನಸಾಗರ ತುಂಬಿರ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ. ಹಾಗಿರೋ ಸಂದರ್ಭದಲ್ಲಿ ಹಸುಗಳನ್ನು ತೆಗೆದುಕೊಂಡು ಬರೋದು ಅಂತಂದರೆ ಅದು ಆಗದೇ ಇರುವಂತಹ ಕೆಲಸ, ಅದೊಂದು ರೀತಿ ಸಾಹಸಮೀಯ ಕೆಲಸ ಅಂತಂದರೆ ತಪ್ಪಿಲ್ಲ. ಸೊ ಹಾಗಾಗಿ ರಿಸ್ಕ್ ತಗೊಂಡಿಲ್ಲ ಬಿಗ್ ಬಾಸ್ ತಂಡ. ಅಥವಾ ನೋಡಿ, ಈಗ ಹಸುಗಳನ್ನೇ ತೆಗೆದುಕೊಂಡು ಬರಬೇಕು ಅನ್ನೋದಕ್ಕಿಂತ ಒಂದು ಏನಾದರೂ ಮೂರ್ತಿಗಳನ್ನು ತೆಗೆದುಕೊಂಡು ಬಂದು ಅದನ್ನು ಅವರು ಶೋ ಮಾಡಿ, ಅಂದರೆ ವರ್ತೂರ್ ಸಂತೋಷ್ ಅವರ ಬೇಡಿಕೆಗಿಂತೆ ಈ ಹಳ್ಳಿಕಾರ ಹಸುಗಳನ್ನು ಇಟ್ಟು ಅವ್ರಿಗೆ ಆ ರೀತಿಯಾದಂಥ ಗೌರವವನ್ನು ಕೊಟ್ಟಿದ್ರೆ ಅವರು ಫಸ್ಟ್ ರನ್ನರ್ ಅಪ್ಗೆ 10 ಲಕ್ಷ ಕೊಡೋರಿದ್ರು. ಸೊ ಆ 10 ಲಕ್ಷ ರೂಪಾಯಿ ರಕ್ಷಿತಾ ಶೆಟ್ಟಿಗೆ ಸೇರ್ತಾಯಿತ್ತು. ನೋಡಿ ಶರವಣ ಅವರು ಕೊಟ್ಟಿದ್ದು 20 ಲಕ್ಷ, ಹಾಗೆ ವರ್ತೂರ್ ಸಂತೋಷ್ ಅವರ 10 ಲಕ್ಷ ಸೇರಿ 30 ಲಕ್ಷ ರಕ್ಷಿತಾ ಶೆಟ್ಟಿಗೆ ಸಿಗ್ತಾಯಿತ್ತು. ಆದರೆ ಏನು ಮಾಡ್ತೀರಾ, ಬಿಗ್ ಬಾಸ್ ತಂಡದ ಈ ಒಂದು ರೀತಿಯಾದಂಥ ನಿರ್ಧಾರದಿಂದಾಗಿ ಅದು ಮಿಸ್ ಆಯಿತು. ಬಟ್ ವರ್ತೂರ್ ಸಂತೋಷ್ ಅವ್ರು ಏನು ಹೇಳ್ತಾರಂತಂದರೆ, ಅವರು ಬಿಗ್ ಬಾಸ್ ತಂಡದವರು ನಾ ಹೇಳ್ದಂಗೆ ನಡ್ಕೊಳ್ಳಿಲ್ಲ, ಸೊ ಹಾಗಾಗಿ ನಾನು ಕೂಡ ಅದರಂತೆ ನಡ್ಕೊಳ್ಳೋಕ್ಕಾಗಂಗಿಲ್ಲ, 10 ಲಕ್ಷ ಕೊಡೋಕ್ಕಾಗಂಗಿಲ್ಲ, ಅದರ ಬದಲಾಗಿ ನಾನು ಮಾತಾಡಿದ್ದೀನಿ ಅನ್ನೋ ಕಾರಣಕ್ಕಾಗಿ 2 ಲಕ್ಷ ರೂಪಾಯಿ ನನ್ನಿಂದ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ರಕ್ಷಿತಾ ಶೆಟ್ಟಿಗೆ ಈ ಮಾತು ಮುಟ್ಟಿದ ನಂತರ ಅವರೇನು ರಿಯಾಕ್ಟ್ ಮಾಡ್ತಾರೆ ಅಂತಂದರೆ, 2 ಲಕ್ಷ ರೂಪಾಯಿ ಅವರು ನನಗೆ ಹಣ ಕೊಡೋದು ಬೇಡ, ಅವ್ರಿಗೆ ಇಷ್ಟ ಇದ್ದರೆ ಹಳ್ಳಿಕಾರ ಹಸುಗಳನ್ನೇ ಕೊಡಲಿ, 2 ಹಸುಗಳನ್ನು ಕೊಡಲಿ ಅಂತ ಕೇಳಿದ್ದಾರೆ. ಸೊ ನೀವು ವೇದಿಕೆ ಮೇಲೆ ರಕ್ಷಿತಾ ಶೆಟ್ಟಿ ಒಂದು ಮಾತು ಹೇಳಿರ್ತಾರೆ ಸುದೀಪ್ ಅವ್ರ ಮುಂದೆ, ನೀವು ಏನಾದರೂ ಗೆದ್ದರೆ 50 ಲಕ್ಷ ಸಿಕ್ಕರೆ ಏನು ಮಾಡ್ತೀರಾ, ಅದರಲ್ಲಿ 20 ಲಕ್ಷದ ಹಣದಲ್ಲಿ ನಾನು ಹೋಗಿ ಹಸುಗಳನ್ನು ತಗೊಳ್ತೀನಿ, ಇನ್ನು 30 ಲಕ್ಷ ನನಗೆ ಯೂಸ್ ಮಾಡ್ಕೊತೀನಿ ಅಂತ ಹೇಳಿದರು. ಸೊ ಅಂಥದ್ರಲ್ಲಿ ಈಗ ವರ್ತೂರ್ ಸಂತೋಷ್ ಅವರು 2 ಲಕ್ಷ ಕೊಡ್ತೀನಿ ಅಂತಂದಾಗ 2 ಹಸುಗಳನ್ನೇ ಕೊಡಿ ಅಂತ ಹೇಳಿದ್ದಾರೆ. ಸೊ ಇವರ ಈ ಮೆಚೂರಿಟಿ ಗುಣ ಏನಿದೆಯಲ್ಲ, ಇದನ್ನೇ ಕರ್ನಾಟಕದ ಜನ ಇವ್ರನ್ನ ಫಸ್ಟ್ ರನ್ನರ್ ಅಪ್ ಆಗೋವರೆಗೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ಕಾರಣ ಇದಾಗಿತ್ತು. ಹಸುಗಳನ್ನೇ ಕೊಡಿ ಅಂತ ಕೇಳಿದ್ದಾರೆ, ಹಣ ಬೇಡ ಹಸು ಕೊಡಿ ಅಂತ ಕೇಳಿದ್ದಾರೆ. ಸೊ ಈ ರೀತಿಯಾದಂಥ ನಡೆ ನಮ್ಮ ಜನಗಳಿಗೆ ಇಷ್ಟ ಆಗಿತ್ತು. ಇನ್ನೊಂದು ಕಡೆಗೆ ಒಂದು ಇಂಟರ್ವ್ಯೂನಲ್ಲಿ ವರ್ತೂರ್ ಸಂತೋಷ್ ಅವರ ಬಗ್ಗೆ ಇದೇ ವಿಚಾರವಾಗಿ ಮಾತನಾಡೋ ಸಂದರ್ಭದಲ್ಲಿ ವರ್ತೂರ್ ಸಂತೋಷ್ ಅಂತ ಹೇಳಿ ರಕ್ಷಿತಾ ಶೆಟ್ಟಿಗೆ ಹೇಳಲಿಕ್ಕೆ ಬಂದಿಲ್ಲ, ವರ್ತೂರ್ ಸಂತೋಷ್ ಬದಲಾಗಿ ವರ್ತೂರ್ ಸಂತೂರ್ ಅಂದ್ಬಿಟ್ಟಿದ್ದಾರೆ. ಸೊ ಆಗ ಅರಿಶಿಣ ಮತ್ತು ಚಂದನದ
ಏನದು ಸಂತೂರ್ ಸೋಪ್ ಇದೆಯಲ್ಲ ಅದರ ಅಡ್ವರ್ಟೈಸ್ಮೆಂಟ್ ಮಾಡಲಿಕ್ಕೆ ಶುರುವಾಗ್ಬಿಡ್ತು. ಎಲ್ಲ ಕಡೆ ಮೀಮ್ಸ್, ಅದರ ಬಗ್ಗೆನೇ ಮೀಮ್ಸು. ಸಂತೋಷ್ ಅವರನ್ನು ಸಂತೂರ್ ಅಂತ ಮರುನಾಮಕರಣ ಮಾಡಿದ್ರು ಅನ್ನೋ ರೀತಿಯಾಗಿ. ಸೊ ಇದೊಂದು ರೀತಿ ಫುಲ್ ವೈರಲ್ ಆಯಿತು ಸೋಷಿಯಲ್ ಮೀಡಿಯಾದಲ್ಲಿ. ಇನ್ನೊಂದು ಕಡೆಗೆ ನೋಡಿ, 2 ಲಕ್ಷ ರೂಪಾಯಿ ಸಂತೋಷ್ ಅವರು ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ಸಂತೂರ್ ಅಂತ ಹೇಳಿ ಅವರಿಗೆ ಅಪಮಾನ ಮಾಡಿದ್ರು, ಅವರ ಹೆಸರಿಗೆ ಕಳಂಕ ತಂದರು, ಹಾಗೆ ಹೀಗೆ ಅಂತ ಹೇಳಿ ಅವ್ರ ಬಗ್ಗೆ ಕೆಟ್ಟದಾಗಿ ಟ್ರೋಲು ಕೂಡ ನಡೀತಾ ಇದೆ, ಮಾಡ್ತಿದ್ದಾರೆ. ಬಟ್ ಏನಂತಂದರೆ ರಕ್ಷಿತಾ ಶೆಟ್ಟಿಗೆ ಸಮಸ್ಯೆ ಇರೋದೇನು ಅಂತಂದರೆ ಭಾಷೆ ಸಮಸ್ಯೆ ಇದೆ. ಇದೆಲ್ಲರಿಗೂ ಕೂಡ ಗೊತ್ತಿದೆ, ಎಲ್ಲ ಜಾಹೀರಾಗಿದೆ. ಅವ್ರು ಬಿಗ್ ಬಾಸ್ ಮನೆ ಒಳಗಡೆ ಬರೋದಕ್ಕಿಂತ ಮುಂಚೆನೂ ಕೂಡ ಜನರಿಗೆ ಗೊತ್ತಿದೆ ಅವ್ರು ಹೆಂಗೆ ಮಾತಾಡ್ತಾರೆ ಅನ್ನೋಂಥದ್ದು. ಸೊ ಅವ್ರಿಗೇನೋ ಇನ್ನೊಂದು ಗೊತ್ತಾ, ಉದ್ವೇಗದಲ್ಲೂ ಕೂಡ ಅವ್ರು ಹಂಗೆ ಮಾತಾಡ್ತಾರೆ. ಉದ್ವೇಗದಲ್ಲಿ ಅವ್ರು ಯಾರದೇ ಹೆಸರಿರಲಿ, ಗಿಲ್ಲಿ ಹೆಸರನ್ನು ಕೂಡ ತಪ್ಪಾಗಿ ಹೇಳ್ತಾರೆ, ಅಥವಾ ಯಾರು ರಘು ಅವರ ಹೆಸರು ಕೇಳಿದ್ರೂ ಕೂಡ ತಪ್ಪಾಗಿ ಹೇಳ್ತಾರೆ. ಆ ರೀತಿಯಾದಂತಹ ಬಿಹೇವಿಯರ್ ರಕ್ಷಿತಾ ಶೆಟ್ಟಿದು. ಸೊ ಇದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು, ಏನೂ ಮಾಡ್ಕೊಳ್ಳೋಕ್ಕಾಗಂಗಿಲ್ಲ. ಇದು ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರವೂ ಸಹಿತ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಲ್ಲಿ ಇದ್ದಾರೆ ಅಂತಂದರೆ ಕಾರಣ ಇದಾಗಿತ್ತು. ಇನ್ನೊಂದು ಕಡೆಗೂ ಕೂಡ ಒಂದು ನೆಗೆಟಿವ್ ಆಗಿ ಟ್ರೋಲ್ ನಡೀತಾ ಇದೆ. ಅಂದರೆ ಅವರು ಹಾಡುಗಳನ್ನು ತಪ್ಪಾಗಿ ಹಾಡಿ ಕನ್ನಡದ ಹಾಡುಗಳಿಗೆ ಮರ್ಯಾದೆ ತೆಗಿತಾ ಇದ್ದಾರೆ, ಅಪಮಾನ ಮಾಡ್ತಿದ್ದಾರೆ ಅಂತ ಹೇಳಿ. ಬಟ್ ಅವ್ರಿಗೆ ಅದೇ ನಾನು ಅದನ್ನೇ ಹೇಳಿದ್ನಲ್ಲ, ಅವ್ರಿಗೆ ಬರುವಷ್ಟು ಹಾಡ್ತಾ ಇದ್ದಾರೆ, ಪ್ರಯತ್ನ ಪಡ್ತಿದ್ದಾರೆ. ಸೊ ಅವರು ಅಟ್ಲೀಸ್ಟ್ ಪ್ರಯತ್ನ ಪಡ್ತಿದ್ದಾರೆ ಅಲ್ಲ, ಬೇರೆಯವರೆಲ್ಲ ಇಂಗ್ಲೀಷ್ ಸಾಂಗ್ಗಳನ್ನ ಹಾಡ್ಕೊಂಡು ಹೋಗ್ತಾರೆ, ಅದಕ್ಕಿಂತ ಇವರು ಫಾರ್ ಬೆಟರಲ್ಲಿದ್ದಾರೆ ಅಂತ ಹೇಳ್ಬೋದು. ಸೊ ಒಟ್ಟಿನಲ್ಲಿ ಇದಾಗಿತ್ತು. ರಕ್ಷಿತಾ ಶೆಟ್ಟಿ ಅದು ಯಾಕೆ ವೈರಲ್ ಆಗ್ತಿದ್ದಾರೆ, ಮತ್ತೆ ಯಾಕೆ ಸುದ್ದಿಯಲ್ಲಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೋ ವಿಚಾರವಾಗಿ ಮಾತನಾಡಿದ್ವಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮತ್ತೆ ರಕ್ಷಿತಾ ಶೆಟ್ಟಿಯ ಕುರಿತಾಗಿ ಅಥವಾ ಬೇರೆ ಯಾರಾದರೂ ಕಂಟೆಸ್ಟೆಂಟ್ ಅಥವಾ ಇನ್ಯಾವುದೋ ಒಂದು ವಿಚಾರವಾಗಿ ಮಾತನಾಡಬೇಕು ಅನ್ನೋದಾಗಿದ್ರೆ ಅದ್ರ ಬಗ್ಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.